ರೋಡಿಗೆ ನಮಗೆ ಅದನ್ನು ಅಂದಾಜು ಮಾಡಿಲ್ಲ. ನಮಗೇನಂತಂದರೆ ಈ ಪ್ರೋಸೆಸ್ ನಡಿಬೇಕು ಅಂತ 534 ಈಗ ಮೊದಲು ಅಂಡರ್ ಪಾಸ್ ಮಾಡೋದು ಅಂತ ಅಂದ್ಕೊಂಡಿದ್ದು. ಅಂಡರ್ ಪಾಸ್ ಹೋದು ಫ್ಯೂಚರಲ್ಲಿ ಮತ್ತೆ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ನಾವು ರೋಡನ್ನೇ ಡೈವರ್ಷನ್ ಮಾಡಬೇಕು ಅಂತ ತೀರ್ಮಾನ ಮಾಡೋದು. ಆ ಅಂಡರ್ ಪಾಸ್ ಮಾಡಬೇಕಾದ್ರೆ ಅಂದಾಜು ವೆಚ್ಚ ಅವಾಗ ನಾವು ಮಾಡಿದ್ದು DPR ಮಾಡೋದು 534 ಕೋಟಿಗೆ. ಈಗ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು 534 ಕೋಟಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. NHAದವರು ಅದಕ್ಕಿಂತ ಜಾಸ್ತಿ ಆಯಿತು ಅಂತ ತಿಳ್ಕೊಳ್ಳಿ, ಅದು 700 ಕೋಟಿನೂ 800 ಕೋಟಿನೂ ಆಗ್ಬೋದು. ಉಳಿದ ದುಡ್ಡು ಅವ್ರು NHAದವ್ರು ಹಾಕ್ತಾರೆ. ಇವರು 534 ಕೋಟಿ NHA ಕೊಟ್ಬಿಡ್ಬೇಕು. ಆ ಕಡೆ ಅದೊಂದು ಇಲ್ಲಿ ಹೋಗ್ತಾ ನಮ್ದು ಎಂಥದ್ದು ದಳವಾಯಿ ಕೆರೆ ಇದೆಯಲ್ವಾ, ಆ ಕೆರೆ ಅಲ್ಲಿಂದ ಮುಂದೆ ಏರ್ಪೋರ್ಟಿಗೆ ಇನ್ನೊಂದು ಕೆರೆ ಇದೆ ನೋಡಿ, ಅಲ್ಲಿ ಡೈವರ್ಷನ್ ಆಗುತ್ತೆ. ಡೈವರ್ಷನ್ ಆಗಿ ಆ ಟೋಲ್ ಪ್ಲಾಜಾದ ಹತ್ರ ಇನ್ನೊಂದು ಕೆರೆ ಬರುತ್ತೆ ಗೊತ್ತಾ, ಅದೆಂತ ಆ ಕೆರೆ ಶೆಟ್ಟಿ ಕೆರೆ ಅನ್ನೋದು. ಅದು ಅಲ್ಲಿಂದ ಹೋಗಿ ಅದು ಹಿಂಗೆ ತಿರುಗಿಬಿಟ್ಟು 5 ಕಿಲೋಮೀಟರ್ ಎಕ್ಸ್ಟ್ರಾ ಆಗುತ್ತೆ. ಈಗ ಇದು ಅಪ್ರೂವ್ಡ್ ಪ್ರಾಜೆಕ್ಟ್ 319 ಕೋಟಿ ಆಲ್ರೆಡಿ ಇದಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅದನ್ನು ಕೂಡ ಕಂಕರೆನ್ಸ್ ತೊಗೊಂಡೇ ಇದನ್ನು ಅಪ್ರೂವಲ್ ಕೊಟ್ಟಾಗಿರೋದು. ಅದು ಬರುತ್ತೆ, ಅದ್ರದ್ದು ಏನು ಸಮಸ್ಯೆ ಇಲ್ಲ. ಇಲ್ಲಿ ನಮ್ದು ಖರ್ಚು ಮಾಡಿದಂಗೆ ಅಲ್ಲಿ ದುಡ್ಡು ಕಳಿಸ್ತಾ ಇರ್ತಾರೆ. ಇಲ್ಲಿ 40 ವರ್ಷ ರಾಜಕಾರಣ ಮಾಡಿದ್ರೆ ಅಲ್ಲಿಗೊಂದು ವಿಮಾನ ತರೋಕ್ಕಾಗಿಲ್ಲ. ನಾನು ಇದಿಷ್ಟು ಮಾಡಿದ್ದೀನಿ. ಆಮೇಲೆ ನಂದು ಘೋಷಣೆ ಮಾಡಿದ್ದು 2 ಟರ್ಮು ಅಂತಂದ್ರು. 2 ಟರ್ಮಲ್ಲಿ ಒಬ್ಬ MP ಎಷ್ಟು ಕೆಲಸ ಮಾಡ್ಬೋದು ನೀವು ಯೋಚನೆ ಮಾಡಿ. ನನ್ನಷ್ಟು ಕೆಲಸ ಮಾಡಿರೋ ಇನ್ನೊಬ್ರು ಯಾರು ಇದ್ರು ನೀವು ನನಗೊಂದು ಉದಾಹರಣೆ ಕೊಟ್ಬಿಡಿ. ಇವನು ಹಿಂದ್ಕಿಂತ ಡಿಮ್ಯಾಂಡ್ದಂತಲ್ಲ ನಿಮಗೆ ಅದೇನಾಗಿದೆ, ಏರ್ ಇಂಡಿಯಾದು ಸಬ್ಸಿಡರಿ ಅಲಯನ್ಸ್ ಏರ್ದು ಏನಾಗಿದೆ, ಅವ್ರ ಹತ್ರ ಬರೀ ATRs ಇದೆ. ATRಸ್ದು ಅದು ಬರೀ ಎಲ್ಲ ರಿಪೇರಿ ಬಂದುಬಿಟ್ಟಿದೆ. ಅದು ಹಾಗಾಗಿ ಅವ್ರದ್ದು ರಿಪೇರಿ ಅದನ್ನು ಹಾರಿಸಿ ಮತ್ತು ಉದುರೋಗಬಾರ್ದು ಅಂತೇಳಿ ಅದನ್ನು ರಿಪೇರಿಗೆ ಹೋದರೆ ಅದು ಅಲ್ಲೇ ಬಿಟ್ಬಿಟ್ಟಿದ್ದಾರೆ. ಈಗ ನಾವು ಇಂಡಿಗೋದವ್ರ ಹತ್ರ ಮಾತಾಡಿದ್ವಿ. ಇಂಡಿಗೋಕ್ಕೆ ಹೊಸದಾಗಿ ಇಂಡಿಗೋ ಫ್ಲೈಟ್ಸ್ ಬರ್ತಾಯಿದೆ. ಇಂಡಿಗೋದವ್ರ ಹತ್ರ A320 ಇದೆ. ಅವರು A320ನ ಇಲ್ಲಿ ಲ್ಯಾಂಡ್ ಮಾಡೋಕ್ಕಾಗಲ್ಲ ನಮಗೆ, ಯಾಕಂದರೆ ರನ್ವೇ ಶಾರ್ಟ್ ಇದೆ. ATRs ಬೇಕು ಅವ್ರ ಹತ್ರ, ಚಿಕ್ಕ ಫ್ಲೈಟ್ ಬೇಕು, 64 ಸೀಟಿಂದು ಬೇಕು. 64 ಸೀಟಿದು ಭಾಳ ಕಮ್ಮಿ ಇದ್ದಾವೆ. ಅದಕ್ಕೆ ಹೊಸ ಬ್ಯಾಚದ್ದು ಬರುತ್ತೆ, ನಾವು ಅಲಾಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಮಧ್ಯದಲ್ಲಿ ಗೋದಾವತ್ ಅವ್ರದ್ದು ಏನು ಸ್ಟಾರ್ ಏರ್ ಅಂತಿದೆಯಲ್ಲ, ಅವ್ರ ಹತ್ರನೂ ಮಾತಾಡಿದ್ದೀನಿ. ಈಗ ಅಲಯನ್ಸ್ ಏರ್ದು ಮೊದಲು ಮಾರ್ಕೆಟಿಂಗ್ ಹೆಡ್ಡು ಮನು ಆನಂದ್ ಅಂತ ಇದ್ದರು, ಅವರೇ ಇವಾಗ ಸ್ಟಾರ್ ಏರಿಗೆ ಹೋಗಿದ್ದಾರೆ. ಅವ್ರ ಹತ್ರನೂ ಮಾತಾಡಿದ್ದೀನಿ. ಅವ್ರಿಗೆ ಯಾವಾಗ ಕೊಡ್ತಾರೆ, ನಾವು ಅವ್ರನ್ನ ಬೇಡಲೇಬೇಕು. ನಮ್ಮ ಕೈಯಲ್ಲಿ ಏನಿರಲ್ಲ, ಏನು ಸರ್ಕಾರದಿಂದ ಏನು ಕೊಡಲ್ಲ. ಇದು ಉಡಾನ್ ಸ್ಕೀಮಲ್ಲಿ ಕೇಂದ್ರ ಸರ್ಕಾರದಿಂದ ಏನು ಸಬ್ಸಿಡಿ ಬರುತ್ತೆ ಅಷ್ಟು ಮಾತ್ರ ಸಿಗೋವಂಥದ್ದು. ಹಾಗೆ ಮಾಡ್ತೀವಿ. ನಮಗೆ ಈ ಯಾರ ಮೇಲೂ ಡಿಪೆಂಡೆನ್ಸೇ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಈ ರನ್ವೇಗೆ ಎಕ್ಸ್ಪಾನ್ಷನಿಗೆ ಅಂತ ಹೊರಟಿದ್ದು. ಆಮೇಲೆ ನೀವು ಇದನ್ನು ಈ ಪ್ರಯತ್ನ ಏನಿದೆಯಲ್ಲ, ಇಲ್ಲಿವರೆಗೂ ಇಷ್ಟು ಪ್ರಯತ್ನ ಹಾಕಿದ್ದೀನಿ. ವಿಮಾನನೂ ತಂದಾಯಿತು. ಈಗ ಅದನ್ನು ಒಂದು ಒಳ್ಳೆ ಏರ್ಪೋರ್ಟ್ ಮಾಡಬೇಕು, ಒಂದು ಇಂಟರ್ನ್ಯಾಷನಲ್ ಲೆವೆಲ್ದು ಏರ್ಪೋರ್ಟ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ 1,000 ಕೋಟಿ ಹಾಕ್ತೀವಿ. ಲ್ಯಾಂಡ್ ಅಕ್ವಿಷನ್ ಒಂದು ಬೇಗ ಆಗಬೇಕು. ಆ ಲ್ಯಾಂಡ್ ಅಕ್ವಿಷನ್ನೇ ವಿಳಂಬ ಆಗುತ್ತೆ. ಈಗ ಮೇಡಮ್ ಇಲ್ಲೇ ಇದ್ದಾರೆ, ಅವರು ಪ್ರಯತ್ನ ಮಾಡ್ತಿದ್ದಾರೆ. ಎಷ್ಟು ಅಂತ ನಾವು ಮಾಡೋಕ್ಕಾಗುತ್ತೆ. ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೀವಿ, ಇಷ್ಟು ಮೀಟಿಂಗ್ ಮಾಡಿದ್ದೀನಿ. ನೀವು ಅರ್ಥ ಮಾಡ್ಕೊಳ್ಳಿ.